ಮೈಸೂರು ಟೋಲ್ ವಿಚಾರ ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ನಾವೇನು ಹೇಳೋಕ್ಕಾಗ್ತದೆ ಇವರಕ್ಕೆ. ಇಲ್ಲಿ BMRCL ನಮ್ಮ ಮೆಟ್ರೋನಲ್ಲಿ ₹1 ಜಾಸ್ತಿ ಮಾಡಿದ್ರೆ ಇಡೀ BJPದವರು ಬಂದು ಪ್ರತಿಭಟನೆ ಮಾಡ್ತಾರಲ್ವ. ಹೆಂಗೆ ಜಾಸ್ತಿ ಆಯಿತು ಏನಾಯಿತು ಅಂತ. ಈ ಟೋಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ, ಯಾರು ಕಾರಣ ಅದಕ್ಕೆ? ಎಲ್ಲಿದ್ದಾರೆ ಖಾಲಿ ಟ್ರಂಕ್ಗಳು ಇವಾಗ? ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಲೈಸೆನ್ಸ್ ರಿನ್ಯೂವಲ್ ಆಗದೆ ಕೂಡ ವಸೂಲು ಮಾಡ್ತಾರೆ ಅಂತ ಸರ್. ವೈ ಆರ್ ಯು ಆಸ್ಕಿಂಗ್ ಮೀ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್? ನೀವು ಹಿಂಗೆ ಕೇಳ್ತೀರಾ, BJP ನಾನು ಉತ್ತರ ಕೊಡ್ತೀನಿ, ಮತ್ತು BJP ಅವರು ಸಂಬಂಧಪಟ್ಟಲ್ಲ ವಿಚಾರಕ್ಕೆ ಮಾತಾಡ್ತೀರಾ ಅಂತಾರೆ. ಅವ್ರಿಗೆ ಕೇಳಿ ಸರ್. ಟೋಲ್ ಇರೋದು ಯಾರ್ದು? NHA ಯಾರ ಅಂಡರ್ ಬರೋದು? ನಮ್ಮ BJP MPಗಳಿಗೂ ಪ್ರಶ್ನೆಗಳು ಕೇಳಿ, ಎಲ್ಲ ಪ್ರಶ್ನೆಗಳು ನನಗೆ ಕೇಳ್ತಿರಲ್ಲ. RSS ವಿಚಾರದಲ್ಲಿ ಪತ್ರವನ್ನು ಬರೆದಿದ್ರಿ, ರಿಪ್ಲೈ ಬಂತ ಸರ್? ಅದು ಬರೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಆಮೇಲೆ ನಾನು ಹೇಳಿದ್ದೀನಲ್ಲ, ಕರೆಕ್ಟಾಗೇ ಮಾಡ್ತೀನಿ. ನಾವು ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗೆ ತರ್ತೀನಿ. ಈಗ ಸರ್ ಈಗ ಎಷ್ಟು 1 ತಿಂಗಳಾಯ್ತಾ ಸರ್? ನಾನು ತಗೊಂಡು ಜವಾಬ್ದಾರಿ 1.5 ತಿಂಗಳಾಯಿತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ಮೊನ್ನೆ ಎಲ್ಲ ಜೆನ್ಸಿಗೇನೋ ಭೇಟಿ ಆಗಿದಾರಂತೆ, ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡಿದಾರೆ. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕೆ ಇವ್ರು ಯಾರು? ಇವರೇ ರಿಜಿಸ್ಟರ್ ಇಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರೆ. ದೇ ದೆಮ್ಸೆಲ್ಸ್ ಆರ್ ನಾಟ್ ಸರ್ಟಿಫೈಡ್. ಹೂ ಆರ್ ದೇ? ಈಗ ನಾನು ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನು ಸರ್ಟಿಫಿಕೇಟ್ ಕೊಟ್ಟು ಓಡಾಡ್ತಾ ಇದ್ದಾರೆ ಸರ್? ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ, 2 ತಿಂಗಳ ಸರ್ಕಾರ ಬಂದು. ಎಸ್ ವಿ ವಿಲ್. ಅದೇ ಸರ್ ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡ್ಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲನೂ ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ? ಲೀಗಲ್ ಎಲಿಮೆಂಟ್ ಏನಿರುತ್ತೆ?